ಬೆಳಗಾವಿ ಜಿಲ್ಲೆಯ ಗಡಿಭಾಗದಲ್ಲಿ ದೇಶವೇ ಬೆಚ್ಚಿ ಬೀಳಿಸೋ ರಾಬರಿ ನಡೆದಿದೆ. ದೇಶದ ಅತಿದೊಡ್ಡ ರಾಬರಿ ಕೇಸ್ ತಡವಾಗಿ ಬೆಳಕಿಗೆ ಬಂದಿದೆ. ಗೋವಾ ಟು ಮಹಾರಾಷ್ಟ್ರ ಕಂಟೈನರ್ನಲ್ಲಿ ಸಾಗಿಸ್ತಾ ಇದ್ದಂತಹ 400 ಕೋಟಿ ರೂಪಾಯಿ ದುಡ್ಡು ಹಣ ಸಾಗಿಸುತ್ತಿದ್ದ 2 ಕಂಟೈನರ್ ಬೆಳಗಾವಿಯಲ್ಲಿ ಗಯಾಬಾಗ್ಬಿಟ್ಟಿದೆ. ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ಕಂಟೈನರ್ ಹೈಜಾಕ್ ಆಗಿದೆ. ಬೆಳಗಾವಿಯಲ್ಲಿ ನಡೆದ ಅತಿದೊಡ್ಡ ರಾಬರಿಯಿಂದ ಮಹಾರಾಷ್ಟ್ರದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ. 2025 ಅಕ್ಟೋಬರ್ 16ರಂದು ಈ ರಾಬರಿ ಪ್ರಕರಣ ನಡೆದಿದೆ. ತಡವಾಗಿ ಬೆಳಕಿಗೆ ಬಂದಿದೆ. ಹಣವನ್ನು ಹೊತ್ತೊಯ್ದ ಕಂಟೈನರ್ ಹುಡುಕಾಟಕ್ಕೆ ಇದೀಗ 3 ರಾಜ್ಯಗಳ ಪೊಲೀಸರು ಇಳಿದಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರಿಂದ ಕಂಟೈನರ್ಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಮಹಾರಾಷ್ಟ್ರ ಸರ್ಕಾರ. ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಿ ಆದೇಶ ಹೊರಡಿಸಿದ್ದಾರೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್. ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ಗೆ ಸೇರಿದಂತಹ 400 ಕೋಟಿ ರೂಪಾಯಿ. ಗೋವಾದಿಂದ ಮಹಾರಾಷ್ಟ್ರಕ್ಕೆ 400 ಕೋಟಿ ರೂಪಾಯಿ ನಗದು ಹಣವನ್ನ ಸಾಗಿಸುತ್ತಿದ್ದಂತಹ 2 ಕಂಟೈನರ್ಗಳನ್ನೇ ಹೈಜಾಕ್ ಮಾಡಿರುವಂತಹ ಘಟನೆ, ದೇಶದ ಅತಿದೊಡ್ಡ ರಾಬರಿ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ದೇಶದ ಅಪರಾಧದ ಕ್ರೈಮ್ ಹಿಸ್ಟ್ರಿ ಏನಿದೆಯಲ್ಲ, ಇತಿಹಾಸದಲ್ಲಿಯೇ ಬೆಚ್ಚಿ ಬೀಳಿಸುವಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ಇದಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಈ 3 ರಾಜ್ಯಗಳ ಪೊಲೀಸ್ ವ್ಯವಸ್ಥೆಯನ್ನೇ ಈ ಘಟನೆ ಅಲರ್ಟ್ ಮಾಡುವಂತೆ ಮಾಡಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದಂತಹ ಸುಮಾರು 400 ಕೋಟಿ ರೂಪಾಯಿ ಹಣವನ್ನ ಹೈಜಾಕ್ ಮಾಡಿ ಕಂಟೈನರ್ನೇ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. 2 ಕಂಟೈನರ್ಗಳಲ್ಲಿ 400 ಕೋಟಿ ರೂಪಾಯಿ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಆದರೆ ಸಾಗಾಟ ಮಾಡುವಂತಹ ಮಾರ್ಗ ಮಧ್ಯದಲ್ಲಿಯೇ ಕಂಟೈನರ್ಗಳನ್ನ ಹೈಜಾಕ್ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನ ಪ್ರದೇಶದಲ್ಲಿ ಈ ಒಂದು ಹೈಜಾಕ್ ಪ್ರಕರಣ ಆಗಿರೋದು ತನಿಖೆ ವೇಳೆ ಗೊತ್ತಾಗಿದೆ. ಕಣ್ಮರೆಯಾಗಿದ್ದ ದುಡ್ಡಿಗಾಗಿ 3 ರಾಜ್ಯಗಳಿಂದ ಇದೀಗ ತಲಾಶ್ ಕಾರ್ಯ ನಡೀತಾ ಇದೆ. 400 ಕೋಟಿ ರೂಪಾಯಿ ತುಂಬಿದ್ದ 2 ಕಂಟೈನರ್ಗಳು ಲಾರಿಗಳನ್ನೇ ಬೆಳಗಾವಿಯಲ್ಲಿ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಎಲ್ಲೋಯ್ತು ಲಾರಿ? 400 ಕೋಟಿ ರೂಪಾಯಿ ಎಲ್ಲೋಯ್ತು? ಇದು ದೇಶದ ಅತಿದೊಡ್ಡ ರಾಬರಿ ಕೇಸ್. ಹೀಗಾಗಿ ಮೆಗಾ ಲೂಟಿ ಹೊಡೆದಂತಹ ಈ ಒಂದು ಕ್ರೈಮ್ ಹಿಸ್ಟ್ರಿಯಲ್ಲಿಯೇ, ಇತಿಹಾಸದಲ್ಲಿಯೇ ಇಷ್ಟೊಂದು ದೊಡ್ಡ ಮೊತ್ತದ ಅಮೌಂಟ್ ಅಬೇಸ್ ಆಗಿರೋದು ಇದೇ ಪ್ರಥಮ ಬಾರಿ. 400 ಕೋಟಿ ರೂಪಾಯಿ ಅಷ್ಟು ಹಣವನ್ನ ತುಂಬಿದ್ದಂತಹ 2 ಕಂಟೈನರ್ ಲಾರಿಗಳನ್ನ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಖದೀಮರು. ಇದೀಗ ಆ ಖದೀಮರಿಗಾಗಿ 3 ರಾಜ್ಯಗಳ ಪೊಲೀಸರಿಂದ ತೀವ್ರವಾದಂತಹ ಶೋಧ ಕಾರ್ಯ ನಡೀತಾ ಇದೆ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಸೇರಿದಂತೆ 3 ರಾಜ್ಯಗಳ ಪೊಲೀಸರು ಈ ಒಂದು ರಾಬರಿ ಕೇಸನ್ನ ಭೇದಿಸೋದಕ್ಕೆ ಮುಂದಾಗಿದ್ದಾರೆ. ಎಸ್ಐಟಿಯನ್ನ ರಚನೆ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಏನ್ ಬರುತ್ತೆ ಅಂತ ನೋಡೋಣ.